ಸ್ನೇಹಿತರೆ ಹಾಗೂ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಆರ್.ಕೆ. ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 8ನೇ ತರಗತಿಯ ವಿಜ್ಞಾನದ ಭಾಗ 1ರ ಘಟಕವಾದಂತಹ ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಮೊದಲನೆಯ ಬಹು ಆಯ್ಕೆಯ ಪ್ರಶ್ನೆ: ವಿಜ್ಞಾನದ ಅನ್ವೇಷಣೆಯ ಜಗತ್ತು ಯಾವಾಗಲೂ ಹೇಗೆ ಪ್ರಾರಂಭವಾಗ್ತದ? ತೀರ್ಮಾನಗಳನ್ನ ನೆನಪಿಡುವುದರಿಂದ, ಆಪ್ಷನ್ ಬಿ ಏಕೆ ಮತ್ತು ಹೇಗೆ ಎಂಬ ಸರಳ ಪ್ರಶ್ನೆಗಳಿಂದ, ಆಪ್ಷನ್ ಸಿ ದೊಡ್ಡ ಪ್ರಯೋಗಾಲಯಗಳಿಗೆ ಭೇಟಿ ನೀಡುವುದರಿಂದ, ಆಪ್ಷನ್ ಡಿ ಕೇವಲ ಪರೀಕ್ಷೆ ಬರೆಯುವುದರಿಂದ. ಆದರೆ ವಿಜ್ಞಾನದ ಅನ್ವೇಷಣೆ ಜಗತ್ತು ಯಾವಾಗಲೂ ಹೇಗೆ ಪ್ರಾರಂಭ ಆಗ್ತದಂದ್ರೆ, ನಾವು ಪ್ರಶ್ನೆ ಕೇಳಬೇಕು, ಹೇಗೆ, ಏಕೆ ಎಂಬ ಪ್ರಶ್ನೆ ಕೇಳೋದ್ರ ಮೂಲಕ ನಾವೇನು ಮಾಡ್ಬೋದು, ವಿಜ್ಞಾನದ ಜಗತ್ತನ್ನು ಅನ್ವೇಷಣೆ ಮಾಡ್ಬೋದು. ಅದಕ್ಕೆ ಸರಿ ಉತ್ತರ ಇಲ್ಲಿ ಬಿ ಆಪ್ಷನ್ ಆಗ್ತದ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆ: ವೈಜ್ಞಾನಿಕ ತನಿಖೆಯಲ್ಲಿ ಒಂದು ಬಾರಿಗೆ ಕೇವಲ ಎಷ್ಟು ಅಂಶಗಳನ್ನ ಬದಲಾಯಿಸುವುದು ಸೂಕ್ತ? ಎಲ್ಲ ಅಂಶಗಳನ್ನ, 3 ಅಂಶಗಳನ್ನ, ಒಂದೇ ಒಂದು ಅಂಶವನ್ನ, ಯಾವುದೂ ಅಂಶವಲ್ಲ, ಒಂದೇ ಒಂದು ಅಂಶವನ್ನ. ಯಾಕಂದ್ರೆ ಒಂದು ತನಿಖೆ ಮಾಡ್ಬೇಕಾದ್ರೆ ಒಂದೇ ಒಂದು ಅಂಶವನ್ನ ಬದಲಾಯಿಸೋದ್ರ ಮೂಲಕ ನಾವು ಮಾಡಬಹುದು, ತನಿಖೆಯನ್ನ ಮಾಡಬಹುದು. ನಮ್ಮ ಮುಂದಿನ ಪ್ರಶ್ನೆ: ಪಠ್ಯಪುಸ್ತಕದ ಎಡಭಾಗದ ಪುಟಗಳ ಕೆಳಗೆ ಕಂಡುಬರುವ ಬೇರು ಚಿತ್ರವು ಏನನ್ನು ಪ್ರತಿನಿಧಿಸ್ತದ? ಪಠ್ಯಪುಸ್ತಕವನ್ನು ತೆಗೆದು ವಿದ್ಯಾರ್ಥಿಗಳು ಬೇರಿನ ಚಿತ್ರವನ್ನು ವೀಕ್ಷಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಳವಾದ ಉತ್ತರವನ್ನು ಕೊಡಬಹುದು. ಆಪ್ಷನ್ ಎ ಆಧುನಿಕ ತಂತ್ರಜ್ಞಾನ, ಆಪ್ಷನ್ ಬಿ ನಮ್ಮ ಪರಿಸರ, ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ಜ್ಞಾನ, ಆಪ್ಷನ್ ಸಿ ಅಂತರಿಕ್ಷದ ರಹಸ್ಯ, ಆಪ್ಷನ್ ಡಿ ಕೇವಲ ಸಸ್ಯಶಾಸ್ತ್ರ. ಸರಿಯಾದ ಉತ್ತರ ನಮ್ಮ ಪರಿಸರ, ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ಜ್ಞಾನವನ್ನ ಆ ಬೇರು ಪ್ರತಿನಿಧಿಸ್ತದ. ಪುಸ್ತಕದಲ್ಲಿರ್ತಕ್ಕಂಥ ಚಿತ್ರವನ್ನು ವಿದ್ಯಾರ್ಥಿಗಳು ಅವಲೋಕನ ಮಾಡಬೇಕಾಗ್ತದೆ. ಇನ್ನು ಮುಂದಿನ ಬಹು ಆಯ್ಕೆ ಪ್ರಶ್ನೆ: ಪುಟಗಳ ಬಲಭಾಗದ ಮೇಲ್ತುದಿಯಲ್ಲಿ ಗಾಳಿಪಟದ ಚಿತ್ರವನ್ನು ಪುಸ್ತಕದಲ್ಲಿ ಕೊಡಲಾಗಿದೆ, ಅದೇನು ನೆನಪಿಸ್ತದ? ಕೇವಲ ಆಟದ ಸಮಯ, ಗಾಳಿಯ ವೇಗ, ಅಜ್ಞಾತವಾಗಿರುವುದನ್ನ ಅನ್ವೇಷಿಸಲು ಕುತೂಹಲ ಮತ್ತು ಕಲ್ಪನೆ ಹಾರುವುದು, ಹವಾಮಾನದ ಬದಲಾವಣೆ. ಸರಿಯಾದ ಉತ್ತರ ಅಜ್ಞಾತವಾಗಿರುವುದನ್ನ ಅನ್ವೇಷಿಸಲು ಕುತೂಹಲ ಮತ್ತು ಕಲ್ಪನೆಯನ್ನ ಹಾರುವುದು. ಮುಂದಿನ ಪ್ರಶ್ನೆ: ಪ್ರಯೋಗಗಳನ್ನ ಮಾಡುವಾಗ ಕಂಡುಬರುವ ಅವಲೋಕನಗಳನ್ನ ಎಲ್ಲಿ ದಾಖಲಿಸುವುದು ಒಳ್ಳೆಯ ಅಭ್ಯಾಸ? ಕೇವಲ ಮನಸ್ಸಿನಲ್ಲಿ, ನೋಟ್ ಪುಸ್ತಕಗಳಲ್ಲಿ, ಪಠ್ಯಪುಸ್ತಕದ ಮುಖ ಪುಟದಲ್ಲಿ, ಎಲ್ಲಿಯೂ ಅಗತ್ಯವಿಲ್ಲ. ಇಲ್ಲಿ ಸರಿಯಾದ ಉತ್ತರ ನೋಟ್ ಪುಸ್ತಕಗಳಲ್ಲಿ. ಯಾಕಂದ್ರೆ ನಾವು ಪ್ರಯೋಗ ಮಾಡುವಾಗ ಕಂಡುಬರ್ತಕ್ಕಂಥ ಎಲ್ಲಾ ಅವಲೋಕನಗಳನ್ನ ಪುಸ್ತಕದಲ್ಲಿ, ನೋಟ್ ಪುಸ್ತಕದಲ್ಲಿ ದಾಖಲೆ ಮಾಡಿಕೊಳ್ಳಬೇಕಾಗ್ತದ. ಇನ್ನು ಮುಂದಿನ ಬಹು ಆಯ್ಕೆ ಪ್ರಶ್ನೆ: ಪುರಿಯ ಒಂದು ಬದಿ ಇನ್ನೊಂದು ಬದಿಗಿಂತ ತೆಳುವಾಗಿರ್ತದ, ಯಾವ ರೀತಿಯ ವಿದ್ಯಮಾನಕ್ಕೆ ಉದಾಹರಣೆ ಆಗಿದೆ? ಕೇವಲ ಕಾಲ್ಪನಿಕ ಕಥೆ, ಆಪ್ಷನ್ ಬಿ ಸಂಕೀರ್ಣ ಗಣಿತ, ಆಪ್ಷನ್ ಸಿ ದೈನಂದಿನ ಜೀವನದಲ್ಲಿ ಕಂಡುಬರ್ತಕ್ಕಂಥ ಸರಳ ವೈಜ್ಞಾನಿಕ ವೀಕ್ಷಣೆ, ಆಪ್ಷನ್ ಡಿ ಅಂತರಿಕ್ಷದ ವಿನಿಯಮ. ಹಾಗಾದ್ರೆ ಇಲ್ಲಿ ಅವಲೋಕನ ಮಾಡಿದಾಗ ನಮ್ಗೆ ಏನಾಗ್ತದ ಅಂದ್ರೆ ದೈನಂದಿನ ಜೀವನದಲ್ಲಿ ಕಂಡುಬರ್ತಕ್ಕಂಥ ಸರಳ ವೈಜ್ಞಾನಿಕ ವೀಕ್ಷಣೆ ಆಗಿರ್ತದ. ಇದು ವೈಜ್ಞಾನಿಕ ವೀಕ್ಷಣೆ ಮಾಡೋದ್ರ ಮೂಲಕ ನಾವೇನ್ ಮಾಡಬಹುದು, ಪುರಿಯ ಒಂದು ಬದಿಯಿಂದ ಇನ್ನೊಂದು ಬದಿ ತೆಳುವಾಗಿರೋದನ್ನ ನಾವು ನೋಡಬಹುದು. ಮುಂದಿನ ಬಹು ಆಯ್ಕೆ ಪ್ರಶ್ನೆ: ವಿಜ್ಞಾನವು ಯಾವಾಗಲೂ ಏನನ್ನ ಹೊಂದಿರಬೇಕು? ವಿಜ್ಞಾನವು ಯಾವಾಗಲೂ ಏನನ್ನ ಹೊಂದಿರಬೇಕು ಎಂಬ ಪಠ್ಯಪುಸ್ತಕ ಬಯಸ್ತದ. ಕೇವಲ ಹೊಸ ತಥ್ಯಗಳನ್ನು ಕಲಿಯುವುದು, ಹೊಸ ತಥ್ಯಗಳನ್ನು ಹೇಗೆ ಕಂಡುಹಿಡಿಯಬೇಕು ಎಂದು ತಿಳಿಯುವುದು, ಹಳೆಯ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು, ಪ್ರಯೋಗಗಳನ್ನ ತಪ್ಪಿಸುವುದು. ಇಲ್ಲಿ ಸರಿಯಾದ ಉತ್ತರ ಬಿ ಆಪ್ಷನ್ ಸರಿಯಾದ ಆಗ್ತದ್ರೆ ಹೊಸ ತಥ್ಯಗಳನ್ನು ಹೇಗೆ ಕಂಡುಹಿಡಿಯಬೇಕೆಂದು ತಿಳಿಸ್ತದ. ಇನ್ನು ಮುಂದಿನ 10ನೇ ಪ್ರಶ್ನೆ: ಶೋಧಿಸು ಮತ್ತು ಪರ್ಯಾಲೋಚಿಸು, ಪ್ರೋಬ್ ಅಂಡ್ ಪಾಂಡರ್ ಪ್ರಶ್ನೆಗಳ ವೈಶಿಷ್ಟ್ಯವೇನು? ಇವುಗಳು ಕೇವಲ ಪರೀಕ್ಷೆಯ ಮೌಲ್ಯಮಾಪನಕ್ಕೆ ಇವೆ,
ಇವುಗಳಿಗೆ ಒಂದೇ ಒಂದು ತಕ್ಷಣದ ಸರಳ ಉತ್ತರವ ಇರುವುದಿಲ್ಲ ಮತ್ತು ಇವು ಆಳವಾದ ಚಿಂತನೆಯನ್ನು ಹೆಚ್ಚಿಸ್ತವು. ಇವು ಕೇವಲ ಕಂಠಪಾಠ ಮಾಡಲು ಇವೆ. ಇವುಗಳಿಗೆ ವಿಜ್ಞಾನದಲ್ಲಿ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ಇವುಗಳಿಗೆ ಒಂದೇ ಒಂದು ತಕ್ಷಣ ಸರಳ ಉತ್ತರ ಇರುವುದಿಲ್ಲ. ಇವು ಆಳವಾದ ಚಿಂತನೆಯನ್ನ ಹೆಚ್ಚಿಸ್ತದ, ಉಂಟು ಮಾಡ್ತದ. 11ನೇ ಪ್ರಶ್ನೆ, ಅಡಿಗೆ ಮನೆಯಲ್ಲಿ ಪುರಿ ಅಥವಾ ಬಟೋರ್ ಎಣ್ಣೆಗೆ ಹಾಕಿದಾಗ ಉಬ್ಬಲು ಪ್ರಮುಖ ಕಾರಣವೇನು? ಎಣ್ಣೆಯ ಬಣ್ಣ ಬದಲಾಗುವುದು, ಹಿಟ್ಟಿನ ಒಳಗಿನ ನೀರಿನ ಅಂಶವು ಆವಿಯಾಗಿ ಬದಲಾಗ್ತದೆ ಮತ್ತು ಕಣಗಳ ವಿಸ್ತರಣೆ ಆಗ್ತದೆ, ಕೇವಲ ಪಾತ್ರೆ ಆಕಾರ ಚೇಂಜ್ ಆಗ್ತದೆ, ಒಲೆಯ ಉರಿಯ ಬಣ್ಣ. ಹಂಗಾರೆ ಇಲ್ಲಿ ಅಡಿಗೆ ಮನೆ ಪುರಿ ಅಥವಾ ಬಟೋರ್ ಎಣ್ಣೆಗೆ ಹಾಕಿದಾಗ ಉಬ್ಬಲು ಕಾರಣ ಏನಪ್ಪಾ ಅಂದ್ರೆ ಹಿಟ್ಟಿನ ಒಳಗಿನ ನೀರಿನ ಅಂಶ ಆವಿಯಾಗಿ ಬದಲಾಗ್ತದೆ ಮತ್ತು ಕಣಗಳ ವಿಸ್ತರಣೆ ಆಗ್ತದೆ, ಇದರಿಂದ ಅದು ಉಬ್ತದ. 12ನೇ ಪ್ರಶ್ನೆ, ಪ್ರಯೋಗಗಳನ್ನ ಮಾಡುವಾಗ ಬದಲಾಗದಂತೆ ಸ್ಥಿರವಾಗಿ ಇಡುವ ಸ್ಥಿತಿಗಳನ್ನ ಏನೆಂದು ಕರೆಯುತ್ತಾರೆ? ಪ್ರಯೋಗ ಮಾಡಿದ ಬದಲಾಗದಂತೆ ಸ್ಥಿರವಾಗಿ ಇರ್ತಕ್ಕಂಥ ಸ್ಥಿತಿ ಏನು ಕರಿತು? ಸ್ವತಂತ್ರ ನಿಯಂತ್ರಕ, ನಿಯಂತ್ರಿತ ಅಂಶಗಳು, ಬದಲಾಗುವ ಫಲಿತಾಂಶಗಳು, ಅಸ್ಥಿರ ರಾಶಿಗಳು. ನಾವು ಇದಕ್ಕೆ ನಿಯಂತ್ರಿತ ಅಂಶಗಳು, ಕಂಟ್ರೋಲ್ಡ್ ವೇರಿಯಬಲ್ಸ್ ಅಂತ ಕರಿತೇವೆ. 13ನೇ ಪ್ರಶ್ನೆ, ವಿಜ್ಞಾನದ ಪ್ರಯೋಗಗಳನ್ನ ಮಾಡಲು ನಮಗೆ ಅತ್ಯಗತ್ಯವಾಗಿ ಏನು ಬೇಕು? ಅತ್ಯಂತ ದುಬಾರಿ ಮತ್ತು ಐಷಾರಾಮಿ ಪ್ರಯೋಗಾಲಯ, ಕುತೂಹಲ ಮತ್ತು ಜಾಗರೂಕತೆಯ ಅವಲೋಕನಗಳು, ಕೇವಲ ದೊಡ್ಡ ವೈಜ್ಞಾನಿಕ ಪದವಿಗಳು, ಕೇವಲ ಕಂಪ್ಯೂಟರ್ ಯಂತ್ರಗಳು. ಇಲ್ಲಿ ಕೇವಲ ನಮಗೆ ಏನ್ ಬೇಕಾಗ್ತದ? ಕುತೂಹಲ ಮತ್ತು ಜಾಗರೂಕತೆಯ ಅವಲೋಕನಗಳು ಬೇಕಾಗ್ತದ. 14ನೇ ಪ್ರಶ್ನೆ, ಪುರಿ ಕರಿಯುವಾಗ ತೈಲವು ಸಿಡಿಯುವುದು ಹಾಗೂ ಅಥವಾ ಹೊಗೆ ಬರುವುದನ್ನು ಗಮನಿಸುವುದು ಯಾವ ಭಾಗವಾಗಿರ್ತದ? ಕೇವಲ ಊಹೆ, ಅವಲೋಕನ ಅಥವಾ ವೀಕ್ಷಣೆ, ಅಬ್ಸರ್ವೇಷನ್, ತಪ್ಪು ಸಿದ್ಧಾಂತ, ಕೇವಲ ಆಕಸ್ಮಿಕ ಘಟನೆ. ಇದು ಅವಲೋಕನ ಆಗಿರ್ತದೆ, ಅಂದ್ರೆ ಅಬ್ಸರ್ವೇಷನ್ ಆಗಿರ್ತದ. ಮುಂದಿನ ಪ್ರಶ್ನೆ, ವಿಜ್ಞಾನದಲ್ಲಿ ಪ್ರತಿಯೊಂದು ಉತ್ತರವು ಹೊಸದಾಗಿ ಏನನ್ನ ಹುಟ್ಟು ಹಾಕ್ತದ? ಅಂತಿಮ ತೀರ್ಮಾನ, ಹೊಸ ಪ್ರಶ್ನೆಗಳನ್ನ, ಗೊಂದಲಗಳನ್ನ ಮಾತ್ರ, ಪಠ್ಯಪುಸ್ತಕದ ಕೊನೆ. ಇಲ್ಲಿ ಹೊಸ ಪ್ರಶ್ನೆಗಳನ್ನ ಹುಟ್ಟಾಕ್ತದೆ. ಏನಾಗ್ತದೆ? ಹೊಸ ಪ್ರಶ್ನೆಗಳನ್ನ ಹುಟ್ಟಾಕ್ತಕ್ಕಂಥದ್ದು. 16ನೇ ಪ್ರಶ್ನೆ, ಲಟ್ಟಿಸಿದ ಹಿಟ್ಟಿನ ದಪ್ಪ ಮತ್ತು ಗಾತ್ರವನ್ನು ಬದಲಾಯಿಸುವುದು ಪ್ರಯೋಗದ ಯಾವ ಅಂಶಕ್ಕೆ ಸೇರಿದ? ಬದಲಾಯಿಸಬಹುದಾದ ನಿಯಂತ್ರಕ ಅಂಶ, ಸ್ಥಿರ ಅಂಶ, ಅವಲೋಕಿಸಲಾಗದ ಅಂಶ, ಅಪ್ರಸ್ತುತ ಮಾಹಿತಿ. ಬದಲಾಯಿಸಬಹುದಾದ ನಿಯಂತ್ರಕ ಅಂಶ, ವೇರಿಯಬಲ್ಸ್. 13ನೇ ಪ್ರಶ್ನೆ, ಪುರಿ ಉಬ್ಬಲು ತೆಗೆದುಕೊಳ್ಳುವ ಸಮಯವನ್ನ ಸೆಕೆಂಡ್ಗಳಲ್ಲಿ ಅಳೆಯುವುದು ಯಾವ ಹಂತಕ್ಕೆ ಸಂಬಂಧಿಸಿದ? ಕೇವಲ ಊಹೆ ಮಾಡುವುದು, ಡೇಟಾ ಅಥವಾ ಮಾಹಿತಿ ಸಂಗ್ರಹಣೆ ಮತ್ತು ಅಳತೆ, ತತ್ವಗಳನ್ನು ನಿರಾಕರಿಸುವುದು, ಕಲ್ಪನಾ ಲೋಹ. ಇಲ್ಲಿ ಸರಿಯಾದ ಉತ್ತರ ಡೇಟಾ ಅಥವಾ ಮಾಹಿತಿ ಸಂಗ್ರಹಣೆ ಮತ್ತು ಅಳತೆ. 18ನೇ ಪ್ರಶ್ನೆ, ಆಯ್ಕೆ ಪ್ರಶ್ನೆ, ಪಠ್ಯಪುಸ್ತಕದಲ್ಲಿ ನೀಡಿರುವ ಸುರಕ್ಷತೆ ಮೊದಲು, ಸೇಫ್ಟಿ ಫಸ್ಟ್ ಎಂಬ ಮುನ್ನೆಚ್ಚರಿಕೆ ಏಕೆ ಮುಖ್ಯ? ಕೇವಲ ಸಮಯ ಉಳಿಸಲು. ಆಪ್ಷನ್ ಬಿ, ಬಿಸಿಯಾದ ಚೂಪಾದ ವಸ್ತು ಬಳಸುವಾಗ ಅಪಘಾತ ತಡೆಯಲು ಅಥವಾ ಸುರಕ್ಷಿತವಾಗಿ ಕಲಿಯಲು, ಪ್ರಯೋಗವನ್ನು ರದ್ದು ಮಾಡಲು, ಕೇವಲ ಶಿಕ್ಷಕ ಕೆಲಸ ಸುಲಭ ಮಾಡಲು. ಇಲ್ಲ, ಸರಿಯಾದ ಉತ್ತರ ನೋಡಿದಾಗ ವಿದ್ಯಾರ್ಥಿಗಳಿಗೆ ಅಪಘಾತ ಆಗ್ತದೆ, ಅದನ್ನು ರಕ್ಷಣೆ ಮಾಡಕ್ಕೆ. ಅದಕ್ಕಾದ್ರಿಂದ ಬಿಸಿಯಾದ ಚೂಪಾದ ವಸ್ತು ಬಳಸುವಾಗ ಅಪಘಾತ ತಡೆಯಕ ಅಥವಾ ಸುರಕ್ಷಿತವಾಗಿ ಇಡಾಕ ಅದು ಶಿಕ್ಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅವರಿಗೆ ಅಪಘಾತ ತಡೆಯಕ ನಾವೇನ್ ಮಾಡ್ತಾವೆ? ಸೇಫ್ಟಿ ಫಸ್ಟ್ ಅಂತ ಕರೆಯಲಾಗ್ತದೆ. ಇನ್ನು 19ನೇ ಪ್ರಶ್ನೆ, ವ್ಯವಸ್ಥಿತ ಅನ್ವೇಷಣೆಯ ಕಲ್ಪನೆ ಎಂದರೆ ಏನು? ಆಪ್ಷನ್ ಎ, ಯಾವುದೇ ನಿಯಂತ್ರಣವಿಲ್ಲದೆ ಪ್ರಯೋಗ ಮಾಡುವುದು, ಹಂತ ಹಂತವಾಗಿ ಅಂಶಗಳನ್ನು ನಿಯಂತ್ರಿಸಿ ವೀಕ್ಷಿಸಿ ದಾಖಲಿಸುವ ಪ್ರಕ್ರಿಯೆ. ಆಪ್ಷನ್ ಸಿ, ಇತರರ ಪ್ರಯೋಗಗಳನ್ನು ನೇರವಾಗಿ ನಕಲು ಮಾಡುವುದು. ಆಪ್ಷನ್ ಡಿ, ಕೇವಲ ಕಂಠಪಾಠ ಮಾಡುವುದು. ಇಲ್ಲಿ ಸರಿಯಾದ ಉತ್ತರ ಹಂತ ಹಂತವಾಗಿ ಅಂಶಗಳನ್ನು ನಿಯಂತ್ರಿಸಿ ವೀಕ್ಷಿಸಿ ಮತ್ತು ದಾಖಲಿಸುವ ಪ್ರಕ್ರಿಯೆ ಆಗಿದೆ. 20ನೇ ಪ್ರಶ್ನೆ, ಪುರಿಯು ಉಬ್ಬುವಿಕೆಯ ಸಂಪೂರ್ಣ ರಹಸ್ಯವು ಇಂದಿಗೂ ವಿಜ್ಞಾನಿಗಳಿಗೆ ಏನಾಗ್ಯದ? ಸಂಪೂರ್ಣವಾಗಿ ಅರ್ಥವಾಗ್ಯದ, ಇಂದಿಗೂ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಅರ್ಥವಾಗಿಲ್ಲ, ಅದು ಇನ್ನೂ ಶೋಧನೆಯಲ್ಲಿ ಅದ, ಅಪ್ರಸ್ತುತ ವಿಷಯವಾಗ್ಯದ, ಪಠ್ಯಪುಸ್ತಕದಿಂದ ತೆಗೆದು ಹಾಕಲಾಗ್ಯದ. ಇಲ್ಲಿ
ಸರಿ ಉತ್ತರ ಇಂದಿಗೂ ಸಂಪೂರ್ಣವಾಗಿ ನೊರೆಕ್ಕೆ ಅನ್ನುವಷ್ಟು ಅರ್ಥವಾಗಿಲ್ಲ, ಅದು ಇನ್ನೂ ಶೋಧನೆಯಲ್ಲಿ ಅದ. ಇನ್ನು 20ನೇ ಬಹುಆಯ್ಕೆ ಪ್ರಶ್ನೆ, ಹಿಟ್ಟು ಉಬ್ಬುವಿಕೆಯ ದೈನಂದಿನ ವೀಕ್ಷಣೆಯಿಂದ ಹಿಡಿದು ಭೂಮಿಯ ಆಚೆಗೆ ಬೃಹತ್ ರಹಸ್ಯಗಳವರೆಗೆ ವಿಜ್ಞಾನದ ವ್ಯಾಪ್ತಿ ಹೇಗದ? ಅತ್ಯಂತ ಸೀಮಿತವಾಗ್ಯದ, ಅತ್ಯಂತ ವಿಶಾಲ ಮತ್ತು ವ್ಯಾಪಕವಾಗ್ಯದ, ಕೇವಲ ಕಾಗದ ಮೇಲೆ ಮಾತ್ರ, ಕೇವಲ ಸಸ್ಯಗಳಿಗೆ ಮಾತ್ರ ಸೀಮಿತ. ಇದು ಅತ್ಯಂತ ವಿಶಾಲವಾಗಿರ್ತಕ್ಕಂಥದ್ದು ಮತ್ತು ವ್ಯಾಪಕವಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ ಬಹುಆಯ್ಕೆ ಪ್ರಶ್ನೆ, ಯಾವಾಗ ನಮ್ಮ ಪ್ರಯೋಗಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ? ಕೇವಲ ಆಲೋಚನೆಗಳನ್ನ ಮಾಡಿದಾಗ, ಸೂಕ್ಷ್ಮ ಅವಲೋಕನದ ಭದ್ರ ಬುನಾದಿಯ ಜೊತೆಗೆ ಮುಕ್ತವಾದ ಸೃಜನಶೀಲ ಚಿಂತನೆಗಳನ್ನ ಸಮನ್ವಯಗೊಳಿಸಿದಾಗ, ಯಾವುದೇ ಪ್ರಶ್ನೆಗಳನ್ನ ಕೇಳದಿದ್ದಾಗ, ನಿಯಮಗಳನ್ನ ಪಾಲಿಸಿದಾಗ. ಇಲ್ಲಿ ಸರಿಯಾದ ಉತ್ತರ ಸೂಕ್ಷ್ಮ ಅವಲೋಕನದ ಭದ್ರ ಬುನಾದಿಯ ಜೊತೆಗೆ ಮುಕ್ತವಾದ ಸೃಜನಶೀಲ ಚಿಂತನೆಗಳನ್ನ ಸಮನ್ವಯಗೊಳಿಸಿದಾಗ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು, ವಿಜ್ಞಾನದ ಅನ್ವೇಷಣಾ ಜಗತ್ತಿನ ಮೂಲ ಬುನಾದಿ ಯಾವುದು? ಜಾಗರೂಕ ಹಾಗೂ ಸೂಕ್ಷ್ಮವಾದ ಅವಲೋಕನ ಮತ್ತು ಮುಕ್ತ ಚಿಂತನೆ. ಮುಂದಿನ ಪ್ರಶ್ನೆ, ವೈಜ್ಞಾನಿಕ ತನಿಖೆಯಲ್ಲಿ ವೇರಿಯೇಬಲ್ಸ್ ಅಥವಾ ನಿಯಂತ್ರಿತ ಅಂಶ ಏನು? ಪ್ರಯೋಗದ ಸಮಯದಲ್ಲಿ ನಾವು ಬದಲಾಯಿಸಬಹುದಾದ ಅಥವಾ ನಿಯಂತ್ರಿಸಬಹುದಾದ ಯಾವುದೇ ಒಂದು ಭೌತಿಕ ಅಂಶ ಆಗಿರ್ತದ. ಅಡಿಗೆ ಮನೆಯನ್ನ ಪಠ್ಯಪುಸ್ತಕದಲ್ಲಿ ಏನೆಂದು ವರ್ಣಿಸಲಾಗಿದೆ? ಗಮನಿಸುವ ಮತ್ತು ಪ್ರಶ್ನಿಸಲು ಇರುವ ಒಂದು ಅದ್ಭುತ ನೈಸರ್ಗಿಕ ಪ್ರಯೋಗಾಲಯ ಎಂದು ವರ್ಣಿಸಲಾಗಿದೆ. ಪುಟದ ಕೆಳಗಿರುವ ಬೇರು ಚಿತ್ರದ ಪ್ರಮುಖ ಸಂದೇಶವೇನು? ನಮ್ಮ ಪರಿಸರ ಮತ್ತು ಸಾಂಸ್ಕೃತಿಕ ಪರಂಪರೆಯ ಜ್ಞಾನದ ದೃಢವಾದ ತಳಹದಿಯನ್ನು ಹೊಂದಿರುವುದು. ಪ್ರತಿ ಅಧ್ಯಾಯದ ಮೊದಲ ಪುಟದಲ್ಲಿ ನೀಡಲಾಗಿರುವ ಪ್ರಶ್ನೆಗಳ ಮುಖ್ಯ ಉದ್ದೇಶವೇನು? ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಕುತೂಹಲದ ಕಿಡಿಯನ್ನ ಹೊತ್ತಿಸಲು, ವಿಜ್ಞಾನದ ಜಗತ್ತನ್ನು ಅನ್ವೇಷಿಸಲು ಪ್ರೇರೇಪಿಸುವುದು. ವಿಜ್ಞಾನದ ಸೂಕ್ಷ್ಮ ಬದಲಾವಣೆಗಳನ್ನ ಗುರುತಿಸಲು ನಮಗೆ ಯಾವುದು ಸಹಾಯ ಮಾಡ್ತದ? ಜಾಗರೂಕತೆಯಿಂದ ಮಾಡುವ ನಿರಂತರ ಅವಲೋಕನ ಮತ್ತು ಅವುಗಳನ್ನು ನೋಟು ಪುಸ್ತಕದಲ್ಲಿ ದಾಖಲಿಸುವುದು. ನಿಖರವಾದ ಪ್ರಯೋಗಾಲಯಕ್ಕೆ ಒಂದು ಬಾರಿಗೆ ಎಷ್ಟು ಅಂಶಗಳನ್ನ ಬದಲಾಯಿಸಬೇಕಾಗುತ್ತದೆ? ಒಂದು ಬಾರಿಗೆ ಕೇವಲ ಒಂದೇ ಒಂದು ಅಂಶವನ್ನ ಮಾತ್ರ ಬದಲಾಯಿಸಬೇಕಾಗ್ತದೆ. ಪ್ರೋಬ್ ಅಂಡ್ ಫೌಂಡರ್ ಎಂದರೇನು? ಆಳವಾದ ಯೋಚಿಸಲು ಮತ್ತು ಹೊಸ ಆಲೋಚನೆಗಳನ್ನು ಅನ್ವಯಿಸಲು ಪ್ರೇರೇಪಿಸುವ ವಿಮರ್ಶಾತ್ಮಕ ಪ್ರಶ್ನೆಗಳನ್ನು ನಾವು ಪ್ರೋಬ್ ಅಂಡ್ ಫೌಂಡರ್ ಅಂತ ಕರೆಯಲಾಗ್ತದೆ. ಇನ್ನು 9ನೇ ಪ್ರಶ್ನೆ, ಪ್ರಯೋಗಗಳನ್ನ ಮಾಡುವಾಗ ಸುರಕ್ಷತೆಗಾಗಿ ನೀಡುವ ಲೇಬಲ್ ಯಾವುದು? ಸುರಕ್ಷತೆ ಮೊದಲು, ಸೇಫ್ಟಿ ಫಸ್ಟ್. ವಿಜ್ಞಾನದಲ್ಲಿ ನಮ್ಮ ಆಲೋಚನೆಗಳು ನಿಧಾನವಾಗಿ ಬದಲಾಗಲು ಕಾರಣವೇನು? ನಾವು ಅನ್ವೇಷಣೆಯ ಆಳಕ್ಕೆ ಇಳಿದಂತೆ ಸಿಗುವ ಹೊಸ ಪುರಾವೆಗಳು ಮತ್ತು ಉತ್ತರಗಳು. 11ನೇ ಪ್ರಶ್ನೆ, ಪುರಿ ಉಬ್ಬಲು ಹಿಟ್ಟಿನ ಒಳಗೆ ಯಾವ ಘಟಕಾಂಶ ಕಾರಣವಾಗ್ತದ? ಹಿಟ್ಟಿನ ಒಳಗಿರ್ತಕ್ಕಂಥ ನೀರಿನ ಅಂಶ ಬಿಸಿ ಎಣ್ಣೆಯನ್ನ ಹಬೆಯಾಗಿ ಬದಲಾಗ್ತದ. ಇನ್ನು ನಿಯಂತ್ರಿತ ಪರಿಸ್ಥಿತಿ ಎಂದರೇನು? ನೋಡ್ರಿ, ನಿಯಂತ್ರಿತ ಪರಿಸ್ಥಿತಿ ಯಾಕಲಾಗ್ತದಂದ್ರೆ ಪ್ರಯೋಗದ ಸಮಯದಲ್ಲಿ ನಾವು ಬದಲಾಯಿಸದೆ ಸ್ಥಿರವಾಗಿ ಕಾಯ್ದುಕೊಳ್ಳತಕ್ಕಂಥ ಅಂಶಗಳು. 13ನೇ ಪ್ರಶ್ನೆ, ವಿಜ್ಞಾನದ ಅನ್ವೇಷಣೆಯಲ್ಲಿ ಕೊನೆಯ ಹಂತ ಯಾವುದು? ವಿಜ್ಞಾನದ ಅನ್ವೇಷಣೆಯಲ್ಲಿ ಕೊನೆಯ ಹಂತ ಅವಲೋಕನಗಳನ್ನ ವ್ಯವಸ್ಥಿತವಾಗಿ ವಿಶ್ಲೇಷಿಸಿ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದು. 14ನೇ ಪ್ರಶ್ನೆ, ಪುರಿಯನ್ನ ಎಣ್ಣೆಗೆ ಜಾರಿಸುವ ಕೋನವನ್ನ ಬದಲಾಯಿಸುವುದು ಏನನ್ನು ಪ್ರತಿನಿಧಿಸ್ತದೆ? ಪ್ರಯೋಗದಲ್ಲಿ ಬದಲಾಯಿಸಬಹುದಾದ ಒಂದು ಅಂಶ ಅಥವಾ ನಿಯಂತ್ರಕವನ್ನ. ಗಾಳಿಪಟದ ಚಿತ್ರವು ನಮಗೆ ನೀಡುವ ಸ್ಫೂರ್ತಿ ಯಾವುದು? ನಮ್ಮ ಕಲ್ಪನೆಗಳು ಹೊಸ ದಿಗಂತದತ್ತ ಮುಕ್ತವಾಗಿ ಹಾರಲು ಅವಕಾಶ ನೀಡುತ್ತದೆ. ದಾಖಲಾತಿ ಎಂದರೇನು? ರೆಕಾರ್ಡಿಂಗ್ ಡಾಟಾ ಅಂದ್ರೇನು? ಪ್ರಯೋಗದ ಸಮಯದಲ್ಲಿ ಕಂಡುಬರುವ ವಾಸನೆ, ಹೊಗೆ, ಸಮಯ ಮುಂತಾದ ಪ್ರತಿಯೊಂದು ವಿವರವನ್ನ ಬರೆದಿಡುವುದು. 17ನೇ ಪ್ರಶ್ನೆ, ವಿಜ್ಞಾನದ ವ್ಯಾಪ್ತಿಯು ಎಲ್ಲಿಂದ ಎಲ್ಲಿವರೆಗೆ ಹರಡ್ತದೆ? ದಿನ ಬೆಳಗಿನ ಹಿಟ್ಟು ಉಬ್ಬುವಿಕೆಯಿಂದ ಹಿಡಿದು ಭೂಮಿ ಮತ್ತು ಅದರ ಆಚೆಗೆ ಬೃಹತ್ ರಹಸ್ಯದವರೆಗೆ. 18ನೇ ಪ್ರಶ್ನೆ, ಪ್ರಯೋಗದಲ್ಲಿ ಹೌದು ಅಥವಾ ಇಲ್ಲ ಎಂಬ ಉತ್ತರಗಳು ಯಾವುದಕ್ಕೆ ಉದಾಹರಣೆ? ಗುಣಾತ್ಮಕ ಅವಲೋಕನ ಅಥವಾ ಸರಳ ಪರಿಶೀಲನೆಗೆ ಉದಾಹರಣೆ ಆಗಿರ್ತದೆ. ವಿಜ್ಞಾನದಲ್ಲಿ ಹೊಸ ಪ್ರಶ್ನೆಗಳು ಯಾವಾಗ ಮೂಡ್ತಾವು? ಒಂದು ಸುತ್ತಿನ ಪ್ರಯೋಗಗಳು ಮುಗಿದು ಕೇವಲ ಉತ್ತರಗಳು ದೊರೆತ ನಂತರ. ಯುವ ವಿಜ್ಞಾನಿಗಳಿಗೆ ಇರಬೇಕಾದ ಪ್ರಮುಖ ಗುಣ ಯಾವುದು? ಸದಾ ಜಾಗೃತವಾಗಿರುವ ತೀವ್ರವಾದ ಕುತೂಹಲ, ಕ್ಯೂರಿಯಾಸಿಟಿ.
2 ಅಂಕದ ಪ್ರಶ್ನೋತ್ತರಗಳು. ವಿಜ್ಞಾನದಲ್ಲಿ ಅನ್ವೇಷಣೆ ಎಂದರೆ ಕೇವಲ ಸರಳ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ ಹೆಚ್ಚು ಭಿನ್ನವಾಗಿರ್ತದೆ. ವಿಜ್ಞಾನದಲ್ಲಿ ಅನ್ವೇಷಣೆ ಎಂದರೆ ಕೇವಲ ಕಣ್ಣಿಗೆ ಕಾಣುವುದನ್ನು ನೋಡಿ ಸರಳ ಪ್ರಶ್ನೆಗಳನ್ನು ಹೇಳುವುದಷ್ಟೇ ಅಲ್ಲ, ಬದಲಾಗಿ ಹೆಚ್ಚು ಗಮನಾರ್ಹವಾದ ಪ್ರಶ್ನೆಗಳನ್ನು ಕೇಳುವುದು, ಅವುಗಳಿಗೆ ಉತ್ತರ ಕಂಡುಕೊಳ್ಳಲು ಸರಳ ಪ್ರಯೋಗವನ್ನು ವಿನ್ಯಾಸಗೊಳಿಸುವುದು ಮತ್ತು ಅವಲೋಕನಗಳ ಮೂಲಕ ತಿಳುವಳಿಕೆಯನ್ನು ಸುಧಾರಿಸಿಕೊಳ್ಳುವುದಾಗಿದೆ. ಈ ಪಠ್ಯಪುಸ್ತಕದಲ್ಲಿ ಎಡಭಾಗದ ಪುಟಗಳ ಕೆಳಗಿರುವ ಬೇರಿನ ಚಿತ್ರ ಏನನ್ನು ಪ್ರತಿನಿಧಿಸುತ್ತದೆ? ಪಠ್ಯಪುಸ್ತಕದ ಪುಟಗಳ ಕೆಳಗಿರುವ ನೀರಿನ ಚಿತ್ರವು ನಮ್ಮ ಪರಿಸರ, ಸಂಪ್ರದಾಯಗಳು ಮತ್ತು ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯೊಂದಿಗೆ ನಮ್ಮ ಸಂಪರ್ಕದಲ್ಲಿರಿಸುವ ಆಳವಾದ ಮತ್ತು ದೃಢವಾದ ಜ್ಞಾನದ ತಳಹದಿಯನ್ನು ಪ್ರತಿನಿಧಿಸುತ್ತದೆ. ಮೂರನೇ ಪ್ರಶ್ನೆ, ಪಠ್ಯಪುಸ್ತಕದಲ್ಲಿ ಬಲಭಾಗದ ಪುಟಗಳ ಮೇಲ್ತುದಿಯಲ್ಲಿರುವ ಗಾಳಿಪಟದ ಚಿತ್ರದ ಮಹತ್ವವೇನು? ಗಾಳಿಪಟದ ಚಿತ್ರ ಅಜ್ಞಾತವಾಗಿರುವ ಅನ್ವೇಷಿಸಲು ನಮ್ಮಲ್ಲಿ ಕುತೂಹಲವು ಗರಿಗೆದರಿಸಬೇಕು ಎಂಬುದು ನೆನಪಿಸುತ್ತದೆ. ಇದು ಮುಕ್ತ ಮತ್ತು ಸೃಜನಶೀಲ ಚಿಂತನೆಯ ಮೂಲಕ ಹೊಸ ದಿಗಂತಗಳತ್ತ ಹಾರಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸುತ್ತದೆ. ಪ್ರಶ್ನೆಗಳನ್ನು ಮಾಡುವಾಗ ಅವಲೋಕನಗಳನ್ನು ನೋಟ್ಪುಸ್ತಕದಲ್ಲಿ ದಾಖಲಿಸುವುದು ಏಕೆ ಒಳ್ಳೆಯ ಅಭ್ಯಾಸವಾಗಿರ್ತಕ್ಕಂಥದ್ದು. ಪ್ರಯೋಗ ಮಾಡುವಾಗ ಕಾಣತಕ್ಕಂಥ ಮತ್ತು ಅನುಭವಿಸುವ ಪ್ರತಿಯೊಂದು ಸಣ್ಣ ಬದಲಾವಣೆಗಳು ದಾಖಲಿಸುವುದರಿಂದ ಹೊಸ ಪ್ರಶ್ನೆಗಳು ಮೂಡಲು ಮತ್ತು ವ್ಯವಸ್ಥಿತವಾಗಿ ತೀರ್ಮಾನಕ್ಕೆ ಬರಲು ಸಹಾಯವನ್ನು ಮಾಡ್ತದೆ. 5ನೇ ಪ್ರಶ್ನೆ, ಪುರಿ ಉಬ್ಬುವಿಕೆಯನ್ನು ಪರೀಕ್ಷಿಸುವ ಪ್ರಯೋಗದಲ್ಲಿ ನಿಯಂತ್ರಿಸಬಹುದಾದ 2 ಅಂಶಗಳನ್ನು ತಿಳಿಸಿ. ಪುರಿಯ ಪ್ರಯೋಗದಲ್ಲಿ ನಾವು ಲಟ್ಟಿಸಿದ ಹಿಟ್ಟಿನ ದಪ್ಪ, ಗಾತ್ರ, ಬಳಸುವ ಹಿಟ್ಟಿನ ವಿಧ ಮತ್ತು ಕರಿಯುವ ಎಣ್ಣೆಯ ತಾಪವನ್ನು ನಿಯಂತ್ರಿಸಬಹುದು. ಪುರಿ ಪ್ರಯೋಗದಲ್ಲಿ ನಾವು ಗಮನಿಸಬಹುದಾದ ಅಂಶಗಳು ಯಾವುವು? ಈ ಪ್ರಯೋಗದಲ್ಲಿ ಪುರಿ ಉಬ್ಬುವಿಕೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಬಹುದು ಅಥವಾ ಪೂರ್ತಿಯಾಗಿ ಉಬ್ಬಲು ತೆಗೆದುಕೊಳ್ಳುವ ಸಮಯವನ್ನು ಅಳೆಯಬಹುದು. ವೈಜ್ಞಾನಿಕ ಪ್ರಯೋಗಗಳಿಗೆ ಒಂದೇ ಬಾರಿಗೆ ಕೇವಲ ಒಂದು ಅಂಶವನ್ನು ಮಾತ್ರ ಬದಲಾಯಿಸುವುದು ಏಕೆ ಉತ್ತಮ? ಪ್ರಯೋಗದಲ್ಲಿ ನಿಖರವಾದ ಬದಲಾವಣೆಗೆ ಯಾವ ನಿರ್ದಿಷ್ಟ ಅಂಶ ಕಾರಣ ಎಂಬ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಉಳಿದ ಎಲ್ಲ ಪರಿಸ್ಥಿತಿಗಳನ್ನು ಸ್ಥಿರವಾಗಿಟ್ಟು ಒಂದು ಸಲಕ್ಕೆ ಕೇವಲ ಒಂದು ಪ್ರಶ್ನೆ ಮಾತ್ರ ಬಳಸುವುದು ಉತ್ತಮ. ವಿಜ್ಞಾನ ಯಾವಾಗಲೂ ಹೇಗೆ ವಿಕಸನಗೊಳ್ಳುತ್ತಲೇ ಇರ್ತದೆ. ವಿಜ್ಞಾನದಲ್ಲಿ ಪ್ರತಿಯೊಂದು ಉತ್ತರ ಹೊಸ ಪ್ರಶ್ನೆಗಳನ್ನು ಹುಟ್ಟಾಕ್ತದೆ. ನಾವು ಅನ್ವೇಷಣೆಯ ಆಳಕ್ಕೆ ಇಳಿದಂತೆ ನಮ್ಮ ಹಳೆಯ ಆಲೋಚನೆಗಳು, ತಿಳುವಳಿಕೆಗಳು ನಿಧಾನವಾಗಿ ಬದಲಾಗುತ್ತಾ ಹೊಸ ರೂಪ ಪಡೆಯುವುದರಿಂದ ವಿಜ್ಞಾನ ವಿಕಸನಗೊಳ್ಳುತ್ತದೆ. ಪುರಿ ಉಬ್ಬುವಿಕೆಯ ಸರಳ ವೈಜ್ಞಾನಿಕ ವೀಕ್ಷಣೆ ಕುರಿತು ವಿಜ್ಞಾನದ ಇಂದಿನ ಸ್ಥಿತಿ ಏನು? ಪುರಿ ಉಬ್ಬುವಿಕೆಯ ಒಂದು ಸರಳ ದೈನಂದಿನ ವಿದ್ಯಮಾನವಾಗಿದ್ದರೂ ಅದು ಹೇಗೆ ಮತ್ತು ಏಕೆ ಉಬ್ಬುತ್ತದೆ ಎಂಬ ಸಂಪೂರ್ಣ ಪ್ರಕ್ರಿಯೆ ಇಂದಿನ ವಿಜ್ಞಾನಿಗಳಿಗೆ ಸಂಪೂರ್ಣವಾಗಿ ಅರ್ಥವಾಗಿಲ್ಲ. ವ್ಯವಸ್ಥಿತ ಅನ್ವೇಷಣೆ ಎಂದರೇನು? ಸರಳವಾದ ದೈನಂದಿನ ವಿದ್ಯಮಾನಗಳಿಂದ ಹಿಡಿದು ಅತ್ಯಂತ ಸಂಕೀರ್ಣವಾದ ವಿಷಯದವರೆಗೆ ಎಲ್ಲ ವೈಜ್ಞಾನಿಕ ಪ್ರಯೋಗಗಳನ್ನು ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ಹಂತ ಹಂತವಾಗಿ ಅಂಶಗಳನ್ನು ಬದಲಾಯಿಸುತ್ತಾ ಅವಲೋಕಿಸುವುದು ವ್ಯವಸ್ಥಿತ ಅನ್ವೇಷಣೆ ಅಂತ ಕರೆಯಲಾಗ್ತದೆ. ಇಷ್ಟು 2 ಅಂಕದ ಪ್ರಶ್ನೆಗಳು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಅಂಕದ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ನೋಡ್ಕೊಳ್ರಿ. 3 ಅಂಕದ ಪ್ರಶ್ನೆಗಳು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಅಂಕದ ಪ್ರಶ್ನೆಗಳು. 4 ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳು.
ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಅಂಕದ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.